ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಕಾಜಲ್. ಬೆಳಗ್ಗೆ ಎದ್ಮೇಲೆ ಪಾಪುಗೆ ಫ್ರೆಶ್ ಏರಲ್ಲಿ ವಾಕ್ ಮಾಡಿಸಿ ನಾವು ಹೋಗಿದ್ದೆ ಹಾಸ್ಪಿಟಲ್ ಕಡೆಗೆ. ಸ್ಟಿಚಸ್ ಎಲ್ಲ ಕಂಪ್ಲೀಟಾಗಿ ಹೀಲ್ ಆಗಿದೆ ಅಂತ ಚೆಕ್ ಮಾಡಿದ್ರು. ಎಸ್, ಕಂಪ್ಲೀಟಾಗಿ ಹೀಲ್ ಆಗಿದೆ. ಹಾಗೆ ನನಗೆ ಕೆಲವು ಪ್ರಶ್ನೆಗಳಿತ್ತು. ಎಕ್ಸಸೈಸಸ್ ಹಾಗೆ ವೇಟ್ ಟ್ರೈನಿಂಗ್ ಯಾವಾಗಿಂದ ಮಾಡ್ಬೋದು ಅಂತ. ಯೂಶ್ವಲಿ ನಾನು 2 ಟೈಮ್ಸ್ ಡೇ ವಾಕಿಂಗ್ ಮಾಡ್ತೀನಿ. ನಾನು ಆದಷ್ಟು ಆ್ಯಕ್ಟಿವ್ ಆಗೇ ಇರ್ತೀನಿ. ಸ್ಟ್ರೆಚಿಂಗ್ ಎಕ್ಸಸೈಸಸ್ ಹಾಗೆ ವೇಟ್ ಟ್ರೈನಿಂಗ್ ಅಪ್ ಟು 5 kgs ತನಕ ನಾನು ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಎವ್ರಿ ಬಾಡಿ ಈಸ್ ಡಿಫ್ರೆಂಟ್. ನಿಮ್ಮ ಹಾಗೆ ನಿಮ್ಮ ಬಾಡಿ ಬಗ್ಗೆ ನಿಮಗೆ ಗೊತ್ತಿರೋಷ್ಟು ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಗೆ ಯಾವಾಗ ಹೀಲ್ ಆಗಿದ್ದೀನಿ, ಎಸ್ ಐ ಹ್ಯಾವ್ ಟು ಸ್ಟಾರ್ಟ್ ನೌ ಅಂತ ಅನಿಸುತ್ತೋ ಆವಾಗ ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದ್ಸಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬಾಡಿ ಕಂಪ್ಲೀಟಾಗಿ ಏನು ಹೇಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ನನ್ನ ಹುಡುಗ ಅವನ ಮಗನ ಜೊತೆಗೆ ಇಡೀ ದಿನ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ, ಆರಾಮಾಗಿ ಖುಷಿಯಾಗಿ. ಸಂಜೆ ಪಾಪುಗೆ ಫೀಡ್ ಮಾಡಿಸಿ ಬಾಟಲ್ ಸ್ವಲ್ಪ ಹಾಲಿಟ್ಟು ನಾನು ನನ್ನ ಹುಡುಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಜಾತ್ರೆಗೆ ಹೋಗಿದ್ವಿ. ಜಾತ್ರೆ ಮುಗಿಸ್ಕೊ ಬಂದಮೇಲೆ ಊಟ ಮಾಡಿ ಪಾಪುಗೆ ಮಲಗಿಸೋಕ್ಕೂ ಮುಂಚೆ ನನಗೆ ಎಣ್ಣೆ ಮಸಾಜ್ ಮಾಡಿ ಅಭ್ಯಾಸ. ಹಾಗೆ ನಮ್ಮ ಹುಡುಗ ನಾನು ಮಸಾಜ್ ಮಾಡ್ತೀನಿ ಇವತ್ತು ಅಂತ ಅಂದ, ಹಾಗಾಗಿ ಅವ್ನು ಮಸಾಜ್ ಮಾಡ್ತಾ ಇದ್ದ. ಇದಾಗಿತ್ತು ಇವತ್ತಿನ ದಿನ. ಬಾಯ್.